ಹಾಗೆ ಅಲ್ವ, ನಾನು ನಿಮ್ಮ ಸ್ಮೆಲ್ಲಿಸ್ ಅಂತೂ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ಮನೆ ಹತ್ರ ಇದು ಬೇಜಾರಾಗಿತ್ತು. ಹಾಗಾಗಿ ಎಲ್ಲ ಕೆರೆತಣ್ಣೂರು ಟ್ರಿಪ್ ಹಾಕಿದ್ವಿ. ಕೆರೆತಣ್ಣೂರು ಹೋಗ್ತಾ ಇದ್ದೋ ನಾವು ಮತ್ತು ನಮ್ಮ ತಮ್ಮ ಹಾಗೂ ನಮ್ಮ ವೈಫು ಹಾಗೂ ನನ್ನ ಮಗಳು ಮತ್ತು ನನ್ನ ತಂಗಿ. ಟೋಟಲ್ ಒಂದೇ ಒಂದು ಬೈಕಲ್ಲಿ 5 ಜನ ಹೋಗ್ತಾಯಿದ್ದೀವಿ. ಬನ್ನಿ ತೋರಿಸ್ತೀನಿ. ಏನಪ್ಪ ಅಂತಂದರೆ ಕೇರ್ಪೇಟೆ ಮತ್ತು ತಂಡೇಕೆರೆ ನಾರಾಯಣಪುರ ರೂಟ್ ಬಂತು ಅಂತಂದರೆ ನಿಮಗೆ ತುಂಬಾ ಬೇಗ ಸಿಕ್ಬಿಡುತ್ತೆ ಕೆರೆತಣ್ಣೂರು. ಕೇರ್ಪೇಟೆಯಿಂದ ಬರೀ 25-30 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ನಾರಾಯಣಪುರ ರೂಟ್ ಬಂತು ಅಂತಾರೆ ನಿಮಗೆ ಇಲ್ಲಿ ಇದು ಪಾಂಡವಪುರ ರೋಡ್ ಹೋಗುತ್ತೆ. ರೈಟ್ ಸೈಡ್ಗೆ ಕೆರೆತಣ್ಣೂರು ರೋಡ್ ಬರುತ್ತೆ ನೋಡಿ. ಇದು ಸ್ಟ್ರೈಟ್ ಮೇನ್ ರೋಡ್ ಕೆರೆತಣ್ಣೂರು ರೋಡ್ ಇದು. ಈ ಅಪ್ಪಲಂತೂ ನಾನು ಡಿಯೋ ಗಾಡಿ ಅಂತೂ ಎಳಿತಾನೆ ಇಲ್ಲ 5 ಜನನು ಕೂಡ. ಹಂಗೂ ದಬಾಯಿಸಿ ಗಾಡಿನ ತಗೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ಬೈರಿ ಎಲ್ಲಿಗೆ ಹೋಗ್ತಾ ಇದ್ದೀ? ಕೆರೆಗೆ ಹೋಗ್ತಾ ಇದೀಯಾ? ಈಜೋಡಿಯಕ್ಕೆ ಹೊಡಿಲೇಬೇಕಾ? ನೋಡಿ. ಏನಪ್ಪ ಅಂತಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುತ್ತಮುತ್ತ ನಮ್ಮ ಕೆರೆತಣ್ಣೂರು ಅಂದರೆ ಸ್ವಲ್ಪ ತುಂಬ ಎಲ್ಲ ಇಷ್ಟಪಡ್ತಾರೆ. ಇದು ಸೇಮ್ ಬೀಚೇನೆ ಇದು ಎಲ್ಲ. ಇದನ್ನು ಬೀಚು ಅಂತ ಅಂದ್ಕೊಂಡೆ ಇಲ್ಲಿಗೆ ಬರೋದು ಎಲ್ಲ. ಪ್ರತಿ ಭಾನುವಾರ ಪ್ರತಿ ಮಂಗಳವಾರ ತುಂಬ ರಶ್ ಇರುತ್ತೆ ಇಲ್ಲಿ. ಬನ್ನಿ ಇನ್ನು ಮುಂದೆ ತೋರಿಸ್ತೀನಿ. ಕತ್ಲೆ ಕಾಣಿಕಿಲ್ಲ, ಒಳಕಾಕಿ ನೋಡಿ ಕತ್ಲೆ ಕಾಣಲ್ಲ ಈಗ. ಇಲ್ಲಿ ಏನಪ್ಪ ಅಂತಂದರೆ ಫ್ಯಾಮಿಲಿ ಆಗ್ಬೋದು, ಫ್ರೆಂಡ್ಸ್ ಜೊತೆ ಆಗ್ಬೋದು, ಇಲ್ಲಿ ಬಂದು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಕೆರೆತಣ್ಣೂರಲ್ಲಿ. ಇದು ಬೀಚು ನೋಡಿ. ಯಾರ್ಯಾರು ಇಲ್ಲಿ ಕೆರೆತಣ್ಣೂರಿಗೆ ಬಂದಿದ್ದೀರಾ, ಬಂದು ಈ ಬೀಚ್ ಹತ್ರ ಬಂದು ಯಾರು ಹೋಗಿದ್ದೀರಾ ಇಲ್ಲಿ ಬಂದು ಒಂದು ಸಲ ಫ್ಯಾಮಿಲಿ ಜೊತೆ ಆಟ ಆಡಿಕೊಂಡು, ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು, ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹೋಗಿ. ನೋಡಿ ಇದೆ ಇವರೆಲ್ಲ ನಮ್ಮ ಮಕ್ಕಳುಗಳು ಬೀಚ್ ಹತ್ರ ಆಟ ಆಡ್ತಾ ಇದ್ದಾರೆ. ಇದೇ ಕೆರೆತಣ್ಣೂರು. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಕೇರ್ಪೇಟೆ ಹುಡುಗ ಸ್ಮೈಲೀಸ್ ಅಂತ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇಲ್ಲಿ ಮುಂದೆ ಹೋಯ್ತು ಅಂತಂದರೆ ಸ್ಟ್ರೈಟು ಒಂದೇ ರೋಡು. ಇದು ದೇವಸ್ಥಾನ. ನಮ್ಮ ಪಾಂಡವಪುರ ತಾಲೂಕು ಆಗ್ಬೋದು, ನಮ್ಮ ಮಂಡ್ಯ ಜಿಲ್ಲೆ ಆಗ್ಬೋದು, ನಮ್ಮ ಕೇರ್ಪೇಟೆ ತಾಲೂಕು ಆಗ್ಬೋದು, ತುಂಬ ಫೇಮಸ್ಸು ಕೆರೆತಣ್ಣೂರು ಅಂತಂದರೆ ಎಲ್ರಿಗೂ ಗೊತ್ತು. ನಾನೇನು ಹೇಳೋದೇ ಬೇಕಾಗಿಲ್ಲ, ಇದರಲ್ಲಿ ಎಲ್ರಿಗೂ ಗೊತ್ತು ಕೆರೆತಣ್ಣೂರು ಅಂತಂದರು. ತುಂಬ ಫೇಮಸ್ಸು ಕಣ್ರಿ ಇದು ನಮ್ಮ ಮಂಡ್ಯ ಜಿಲ್ಲೆಗೆ. ನೀವು ಒಂದು ಸಲ ಬಂದಿಲ್ಲ ಅಂತಂದರೆ ಒಂದು ಸಲ ವಿಸಿಟ್ ಮಾಡಿ. ಹಾಗೂ ಫ್ಯಾಮಿಲಿ ಜೊತೆ ಫ್ರೆಂಡ್ಶಿಪ್ ಜೊತೆ ಬನ್ನಿ, ಒಬ್ಬೊಬ್ಬರೇ ಬರ್ಬೇಡಿ. ಆಗ ಲವ್ವರ್ ಜೊತೆನೂ ಕೂಡ ಬನ್ನಿ. ನಾವು ಈ ಬಂಡೆ ಹತ್ರ ಎಲ್ಲ ಬಂದು ಹೆಸರೆಲ್ಲ ಬರೆದಿದ್ದೀವಿ. ಇಲ್ಲೆಲ್ಲ ಈಜೊಡ್ದಿದ್ದೀವಿ, ಆಟ ಆಡಿದ್ದೀವಿ ನೋಡಿ. ಫಸ್ಟು ಈ ಥರ ಇರಲಿಲ್ಲ, ಇವಾಗ ಸ್ವಲ್ಪ ಕ್ಲೀನಾಗಿ ಮಾಡಿಸಿದ್ದಾರೆ, ನೀಟಾಗಿ ನೋಡ್ಕೊತಿದ್ದಾರೆ ಇವಾಗ. ನೋಡಿ ಯಾವ ಥರ ಸ್ವಚ್ಛತೆಯಾಗಿದೆ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೆರೆತಣ್ಣೂರು ಅಂತಂದರೆ ಎಲ್ರಿಗೂ ಗೊತ್ತು ಕಣ್ರಿ. ನೀವು ಇವಾಗಲೇ ಮಿಸ್ ಮಾಡ್ಕೊತಾ ಇದ್ದೀರಾ. ನೀವು ಕೆರೆತಣ್ಣೂರಿಗೆ ಬಂತು ಅಂತಂದರೆ ಈ ಜಾಗಕ್ಕೆ ಒಂದು ಸಲ ಬಂದು ವಿಸಿಟ್ ಮಾಡಿ ಹೋಗಿ. ತುಂಬ ಚೆನ್ನಾಗಿದೆ ಜಾಗ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನು ಮತ್ತು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ತಾ ಸಪೋರ್ಟ್ ಮಾಡಿ.